ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ನಮಸ್ಕಾರ. ಇತ್ತೀಚೆಗೆ ಬ್ರೇಕಿಂಗ್ ನ್ಯೂಸ್ ಆದ ಪೋಟಿ ಇರುವುದು ನನಗೆ ರವಿಕುಮಾರ್ಗೆ ಅಂತ ಏನು ನಮ್ಮ ಕ್ಷೇತ್ರದ ಒಬ್ಬ ನಾಯಕರು ಹೇಳಿದ್ದಾರೆ, ಅದರ ಬಗ್ಗೆ ಮಾತಾಡಲು ಇಚ್ಛಿಸ್ತೇನೆ. ಇವತ್ತು 224 ಕಾನ್ಸ್ಟಿಟ್ಯೂನ್ಸಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿ 224 ಕಾನ್ಸ್ಟಿಟ್ಯೂನ್ಸಿಗಳಿದೆ ವಿಧಾನಸಭಾ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲಿ ಯಾವುದರಲ್ಲಾದರೂ ಫಸ್ಟು ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿರೋದು ಅಂತಂದರೆ ಅದು ಶಿಡ್ಲಘಟ್ಟ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಶಿಡ್ಲಘಟ್ಟದ ಜನ ಯಾವ ರೀತಿ ಪ್ರಜ್ಞಾವಂತರು ಅನ್ನೋಂಥ ಪ್ರತಿಯೊಂದು ಎಲೆಕ್ಷನಲ್ಲಿ ತೋರಿಸ್ತಾ ಇದ್ದಾರೆ. ಅವರಿಗೆ ಸಿಲ್ಕು, ಮಿಲ್ಕು ಮತ್ತು ಗೋಲ್ಡು ಇದಕ್ಕೆ ಪ್ರಸಿದ್ಧಿ ಆಗಿದ್ದಾರೋ ಅದೇ ರೀತಿ ನಾವು ತಮ್ಮ ಜನಪ್ರತಿನಿಧಿ ಆಗಿರಬೇಕು, ಯಾರನ್ನ ಆರಿಸ್ಬೇಕು ಅನ್ನೋವಂಥ ಪ್ರಜ್ಞೆ ಅವ್ರಿಗಿದೆ. ಇನ್ನೊಂದು ಇಡೀ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವತ್ತಾದರೂ ಎಲ್ಲಾದರೂ ಯಾವ ಕ್ಷೇತ್ರದಲ್ಲಾದರೂ ಅವರೇ ದುಡ್ಡು ಕೊಟ್ಟು ಜನಪ್ರತಿನಿಧಿ ಗೆಲ್ಲಿಸಿರೋ ಅಂಥ ಎಕ್ಸಾಂಪಲ್ ಎಲ್ಲಾದರೂ ಇದ್ದರೆ ಅದು ಶಿಡ್ಲಘಟ್ಟ ತಾಲೂಕು. ಇಂಥ ಪ್ರಜ್ಞಾವಂತ ಮತದಾರರ ಮುಂದೆ ಆ ಪೋಟಿ ಇರೋದು ನನಗೆ ಅವರಿಗೆ ಅಂತ ಹೇಳಿದ್ರೆ ನಿನಗೆ ಯಾಕೆ ಇಷ್ಟು ಆತರ ಪಡೋ ಅಂಥ ಅವಶ್ಯಕತೆ ಇಲ್ಲ. 2 ವರ್ಷ ಇದೆ. ಈ ವರ್ಷ ಇನ್ನೇನು ಮುಗಿದು ಜೂನ್ ಇದೆ. 1.5 ವರ್ಷ ಇದೆ. ಜನ ಆ ಟೈಮಲ್ಲಿ ನಿರ್ಧಾರ ಮಾಡ್ತಾರೆ. ಮತ್ತು ಇದೆಲ್ಲ ನೋಡ್ತಾ ಇದ್ದರೆ ಶಿಸ್ತು ಇಲ್ಲದ ಪಕ್ಷ ಯಾವುದಾದ್ರೂ ಇದ್ದರೆ, ರಾಷ್ಟ್ರೀಯ ಪಕ್ಷಗಳಾಗ್ಬೋದು, ಪ್ರಾದೇಶಿಕ ಪಕ್ಷಗಳಾಗ್ಬೋದು, ಅದು ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬರು ಹೇಳ್ತಾರೆ ನನಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ನಾನೇ ಕ್ಯಾಂಡಿಡೇಟು ಅಂತಾರೆ, ಅವ್ರಿಗೇನೋ ಎಲ್ಲ ಬೇರೆ ಜಾಗ ಕೊಡಿಸ್ತೀನಿ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ನಾನು ಕ್ಯಾಂಡಿಡೇಟು, ಪೋಟಿ ಇರೋದು ನನಗೆ ಅವರಿಗೆ ಅಂತ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇಟ್ಕೊಂಡು ಇವ್ರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ಕೊಂಡು ಹಂತಕ್ಕೆ ಹೋದರೆ ಇವರು ಶಿಸ್ತು ಈ ಪಾರ್ಟಿಯಲ್ಲಿ ಹೇಗಿದೆ? ಅದಕ್ಕೆ ನಾನು ಸಹ ಈ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ, ದಶಕಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ. ನಮಗೂ ಸರ್ಕಾರ ಇದ್ದಾಗ ನಾನು ಕ್ಯಾಂಡಿಡೇಟ್ ಆಗಿದ್ದೆ, ನನ್ನ ಶ್ರೀಮತಿಯವರು ಕ್ಯಾಂಡಿಡೇಟ್ ಆಗಿದ್ದರು. ಸೊ ನಾವು ಯಾವತ್ತೂ ಈ ರೀತಿ ಮಾತಾಡೋದು ಕೇಳೇ ಇಲ್ಲ. ನಾವು ಆಗಲೂ ಸಹ ಅಧಿಕಾರಿಗಳ ಕೈ ಕಾಲು ಇಟ್ಕೊಂಡು ಕೆಲಸ ಮಾಡಿದ್ವಿ. ಇವತ್ತು ಅದೇ ವಿಶ್ವಾಸ ಅಧಿಕಾರಿಗಳಲ್ಲೂ ಇದೆ, ಜನಗಳಲ್ಲೂ. ಇವತ್ತು ನಾನು ಯಾವುದೇ ಊರಿಗೆ ಹೋದ್ರೂ ಸಹ ಆ ನಿಟ್ಟಿನಲ್ಲಿ ಜನ ರೆಕಗ್ನೈಸ್ ಮಾಡ್ತಾರೆ, ನಮ್ಗೆ ಆ ಹೆಲ್ಪ್ ಮಾಡ್ತಾರೆ, ಈ ಹೆಲ್ಪ್ ಮಾಡಿದ್ರಿ ಅಂತ. ಈ ರೀತಿ ಜನಗಳು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ಆಯ್ಕೆ ಮಾಡಬೇಕೇ ವಿನಃ ನಾವು ಹೇಳಿದ್ರೆ ಅದು ದುರಾಂಕಾರದ ಪರಮಾವಧಿ ಅಂತ. ಮುಂದಿನ ದಿನಗಳಲ್ಲಿ ನೀವು ಕಡಿಮೆ ಮಾಡಿ, ನೀವು ಸೇವೆ ಮಾಡಿ. ಸರ್ಕಾರ ಇದೆ, ಇಬ್ಬರು ಜಗಳ ಆಡ್ತಾ ಇದ್ದಾರೆ, ನಾನು ಹೆಚ್ಚು ನೀನು ಹೆಚ್ಚು, ನಾನು ಚೀಫ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ನಾನು ರಾಜ್ಯಾಧ್ಯಕ್ಷ ಹತ್ರ ಹೋಗ್ತೀನಿ ಅಂತೇಳಿ ಇದು ಮಾಡ್ತಾ ಇದ್ದೀರಾ. ಇವತ್ತು ಸರ್ಕಾರ ಇದೆ, ಏನಾದ್ರು ಜನಕ್ಕೆ ಉಪಯೋಗ ಅಂತ ಕೆಲಸಗಳು ಮಾಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಪ್ರಜೆಗಳು, ಯಾರು ಮತದಾರ ಪ್ರಭುಗಳಿದ್ದಾರಲ್ಲ, ಅವರು ಅವಳ ಪ್ರಜ್ಞಾವಂತರು. ಅವರು ಯಾವ ಟೈಮಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಮಾಡ್ತಾರೆ. ಅದುವರೆಗೂ ಸ್ವಲ್ಪ ತಾಳ್ಮೆ ಇರಲಿ ಅಂತ ನಾನು ಈ ಮೂಲಕ ನಮ್ಮ ನಾಯಕರಿಗೆ ಒಂದು ಮನವಿನೋ ಎಚ್ಚರಿಕೆನೋ ಎರಡರಲ್ಲೂ ಯಾವುದಾದ್ರೂ ತೊಗೊಬೋದು ಅವರು ಕೊಡ್ತಾಯಿದ್ದೀನಿ.